ಈ ರೀತಿ ಶಾಕ್ ಕೊಡೋದಕ್ಕೆ ಇಡಿ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿಕೊಂಡಿದೆ. ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲಿ ಇಡಿ ಈಗ ಫುಲ್ ಆಕ್ಷನ್ಗೆ ಮುಂದಾಗಿದೆ. ಈ ಮೂಲಕ ಕಾಂಗ್ರೆಸ್ ವರಿಷ್ಠರಿಗೆ ಇಡಿ ಬಿಗ್ ಶಾಕ್ ಅನ್ನ ಕೊಡ್ತಾ ಇದೆ. ನ್ಯಾಷನಲ್ ಹೆರಾಲ್ಡ್ ಅಲ್ಲಿ ಅಕ್ರಮ ಕೇಸ್ನಲ್ಲಿ ಈಗ ನೋಟಿಸ್ ಅನ್ನ ನೀಡಲಾಗಿದೆ. ಅಸೋಸಿಯೇಟ್ ಜನರಲ್ ಲಿಮಿಟೆಡ್ನ ಆಸ್ತಿಗೆ ಕುತ್ತು. ಬರೋಬ್ಬರಿ 661 ಕೋಟಿಯ ಸ್ಥಿರಾಸ್ತಿ, 90.2 ಷೇರು ಮುಟ್ಗೋಲು ಹಾಕುವ ಕೆಲಸ ಇಡಿಯಿಂದ ಆಗುತ್ತಾ ಹಾಗಿದ್ದಾರೆ. ದೆಹಲಿ, ಮುಂಬೈ, ಲಕ್ನೋದಲ್ಲಿರುವಂತಹ ಆಸ್ತಿಗಳನ್ನ ಇಡಿ ಮುಟ್ಗೋಲು ಹಾಕೊಳ್ಳುತ್ತಾ. ಎಜಿಎಲ್ ಅಲ್ಲಿ ಸೋನಿಯಾ, ರಾಹುಲ್, ಖರ್ಗೆ ಸದಸ್ಯರಿದ್ದಾರೆ. ಸೊ ಯಾರ್ಯಾರಿಗೆ ಸಮಸ್ಯೆ ಆಗಬಹುದು, ಏನೆಲ್ಲ ತೊಂದರೆ ಆಗಬಹುದು. ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲಿ ಇಡಿ ಆಕ್ಟಿವ್ ಆಗಿ ಈಗ ನೋಟಿಸ್ ಅನ್ನ ಕೂಡ ಕೊಟ್ಟಿದೆ. ಸೊ ಆ ಪ್ರಕಾರವಾಗಿ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರ ಆಸ್ತಿಯನ್ನ ಮುಟ್ಗೋಲು ಹಾಕುವಂತಹ ಕೆಲಸ ಆಗುತ್ತಾ? ಇದು ಸದ್ಯಕ್ಕಿನ ಪ್ರಶ್ನೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡುತ್ತಾರೆ ನನ್ನ ಕೊಲೀಗ್ಸ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಒಂದ್ ಕಡೆ ಸ್ಮಿತಾ ರಂಗನಾಥ್, ಮತ್ತೊಂದು ಕಡೆ ನವದೆಹಲಿಯಿಂದ ನಟೇಶ್. ಇಡಿ ಈಗ ಸದ್ಯಕ್ಕೆ ಈ ವಿಚಾರವಾಗಿ ನೋಟಿಸ್ ಕೊಟ್ಟಿರುವಂತದ್ದು ಒಂದು ಕಡೆ ಆದ್ರೆ, ಈ ನ್ಯಾಷನಲ್ ಹೆರಾಲ್ಡ್ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗ ಮತ್ತಷ್ಟು ಆಕ್ಟಿವ್ ಆಗಿರೋದು. ಸದ್ಯಕ್ಕೆ ಇಡಿ ಮುಂದೆ ಈ ವಿಚಾರವಾಗಿ ಇರುವಂತಹ ಅವಕಾಶಗಳು ಏನೆಲ್ಲ ಇದೆ, ನೋಟಿಸ್ ಏನೆಲ್ಲ ವಿಚಾರಗಳನ್ನು ಉಲ್ಲೇಖ ಮಾಡಿಕೊಡಲಾಗಿದೆ? ಶ್ರೀಪಾದ್, ಖಂಡಿತ ನ್ಯಾಷನಲ್ ಹೆರಾಲ್ಡ್ ನಲ್ಲಿ ಅಕ್ರಮ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ಘಟಾನುಘಟಿ ನಾಯಕರಿಗೆ ಸದ್ಯಕ್ಕೆ ಇದೀಗ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಇದೆ. ಈಗಾಗಲೇ 2014ರಲ್ಲಿ ಬಿಜೆಪಿಯ ಹಿರಿಯ ನಾಯಕರಾದಂತಹ ಸುಬ್ರಹ್ಮಣ್ಯನ್ ಸ್ವಾಮಿ ಅವರು ಕೊಟ್ಟಂತಹ ದೂರಿನ ಆಧಾರದ ಮೇಲೆ ಆ ಒಂದು ಪ್ರಕರಣವನ್ನ ಇಡಿ ಕೈಗೆತ್ತಿಕೊಂಡಿತ್ತು. ಕಳೆದ 2-3 ತಿಂಗಳ ಹಿಂದೆಯಷ್ಟೇ ಇಡಿ ನೋಟಿಸ್ ಅನ್ನ ಕೂಡ ಇಶ್ಯೂ ಮಾಡಿತ್ತು. ತದನಂತರದಲ್ಲಿ ಇದೀಗ ಮತ್ತೆ ನೋಟಿಸ್ ಅನ್ನ ಇಶ್ಯೂ ಮಾಡಿರುವಂತದ್ದು. ಇಲ್ಲಿ ಬಹಳ ಪ್ರಮುಖವಾಗಿ ಈ ಒಂದು ಸಂಸ್ಥೆಯ ಸೋನಿಯಾ ಗಾಂಧಿ ಇರಬಹುದು, ರಾಹುಲ್ ಗಾಂಧಿ ಇರಬಹುದು, ಹಾಗೇನೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಈ ಒಂದು ಆಸ್ತಿಯ ಪಾಲುದಾರರಾಗಿರ್ತಾರೆ. ಹಾಗಾಗಿ ಅವರಿಗೂ ಕೂಡ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆಗಳಿದೆ. ಈ ಒಂದು ಕಂಪನಿಗೆ ಸಂಬಂಧಪಟ್ಟಂತೆ ಎಲ್ಲೆಲ್ಲಿ ಇದೆ ಹಲವು ರಾಜ್ಯಗಳಲ್ಲಿ ಈ ಒಂದು ಕಂಪನಿ ಇರೋದ್ರಿಂದ ಕಂಪನಿಯ ಹೆಸರಿನಲ್ಲಿ ನೋಟಿಸ್ ಅನ್ನ ಇಶ್ಯೂ ಮಾಡಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇರತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಮುಟ್ಟುಗೋಲು ಹಾಕಿಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಅಕಸ್ಮಾತ್ ಇಡಿ ಮುಟ್ಟುಗೋಲು ಹಾಕಿಕೊಂಡ್ರೆ ಸಂಪೂರ್ಣವಾಗಿ ತನಿಖೆಯನ್ನ ಕಾಂಗ್ರೆಸ್ನ ಕೆಲವು ನಾಯಕರು ಎದುರಿಸಬೇಕಾದಂತಹ ಪರಿಸ್ಥಿತಿ ಎದುರಾಗುತ್ತೆ. ಆಗ ಕಾಂಗ್ರೆಸ್ನ ಹಿರಿಯ ನಾಯಕರಿಗೆ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಇದೆ. ಇಡಿ ಈಗಾಗಲೇ ಅಲರ್ಟ್ ಆಗಿದ್ದು ನೋಟಿಸ್ ಅನ್ನ ಕೂಡ ಇಶ್ಯೂ ಮಾಡಿದೆ. ನೋಟಿಸ್ ಇಶ್ಯೂ ಮಾಡಿದಂತಹ ಸಂದರ್ಭದಲ್ಲಿ ಅದಕ್ಕೆ ಅವರು ಉತ್ತರವನ್ನ ಕೊಡಬೇಕಾಗುತ್ತೆ. ಜೊತೆಗೆ ನೇರವಾಗಿ ವಿಚಾರಣೆಯನ್ನ ಎದುರಿಸಬೇಕಾಗುತ್ತೆ. ಹಾಗಾಗಿ ಸಾಕಷ್ಟು ಸಂಕಷ್ಟ ಎದುರಾಗುವಂತಹ ಸಾಧ್ಯತೆಗಳು ಕೂಡ ಕಾಂಗ್ರೆಸ್ನ ನಾಯಕರಿಗೆ ಇರತಕ್ಕಂಥದ್ದು. ಶ್ರೀಪಾದ್, ಸಂಪರ್ಕದಲ್ಲಿ ನಟೇಶ್. ಸ್ಮಿತಾ, ಎಜಿಎಲ್ ಈ ರೀತಿ ಶಾಕ್ ಕೊಡೋದಕ್ಕೆ ಇಡಿ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿಕೊಂಡಿದೆ. ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲಿ ಇಡಿ ಈಗ ಫುಲ್ ಆಕ್ಷನ್ಗೆ ಮುಂದಾಗಿದೆ. ಈ ಮೂಲಕ ಕಾಂಗ್ರೆಸ್ ವರಿಷ್ಠರಿಗೆ ಇಡಿ ಬಿಗ್ ಶಾಕ್ ಅನ್ನ ಕೊಡ್ತಾ ಇದೆ. ನ್ಯಾಷನಲ್ ಹೆರಾಲ್ಡ್ ಅಲ್ಲಿ ಅಕ್ರಮ ಕೇಸ್ನಲ್ಲಿ ಈಗ ನೋಟಿಸ್ ಅನ್ನ ನೀಡಲಾಗಿದೆ. ಅಸೋಸಿಯೇಟ್ ಜನರಲ್ ಲಿಮಿಟೆಡ್ನ ಆಸ್ತಿಗೆ ಕುತ್ತು. ಬರೋಬ್ಬರಿ 661 ಕೋಟಿಯ ಸ್ಥಿರಾಸ್ತಿ, 90.2 ಷೇರು ಮುಟ್ಗೋಲು ಹಾಕುವ ಕೆಲಸ ಇಡಿಯಿಂದ ಆಗುತ್ತಾ ಹಾಗಿದ್ದಾರೆ. ದೆಹಲಿ, ಮುಂಬೈ, ಲಕ್ನೋದಲ್ಲಿರುವಂತಹ ಆಸ್ತಿಗಳನ್ನ ಇಡಿ ಮುಟ್ಗೋಲು ಹಾಕೊಳ್ಳುತ್ತಾ. ಎಜಿಎಲ್ ಅಲ್ಲಿ ಸೋನಿಯಾ, ರಾಹುಲ್, ಖರ್ಗೆ ಸದಸ್ಯರಿದ್ದಾರೆ. ಸೊ ಯಾರ್ಯಾರಿಗೆ ಸಮಸ್ಯೆ ಆಗಬಹುದು, ಏನೆಲ್ಲ ತೊಂದರೆ ಆಗಬಹುದು. ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲಿ ಇಡಿ ಆಕ್ಟಿವ್ ಆಗಿ ಈಗ ನೋಟಿಸ್ ಅನ್ನ ಕೂಡ ಕೊಟ್ಟಿದೆ. ಸೊ ಆ ಪ್ರಕಾರವಾಗಿ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರ ಆಸ್ತಿಯನ್ನ ಮುಟ್ಗೋಲು ಹಾಕುವಂತಹ ಕೆಲಸ ಆಗುತ್ತಾ? ಇದು ಸದ್ಯಕ್ಕಿನ ಪ್ರಶ್ನೆ.
ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡುತ್ತಾರೆ ನನ್ನ ಕೊಲೀಗ್ಸ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಒಂದ್ ಕಡೆ ಸ್ಮಿತಾ ರಂಗನಾಥ್, ಮತ್ತೊಂದು ಕಡೆ ನವದೆಹಲಿಯಿಂದ ನಟೇಶ್. ಇಡಿ ಈಗ ಸದ್ಯಕ್ಕೆ ಈ ವಿಚಾರವಾಗಿ ನೋಟಿಸ್ ಕೊಟ್ಟಿರುವಂತದ್ದು ಒಂದು ಕಡೆ ಆದ್ರೆ, ಈ ನ್ಯಾಷನಲ್ ಹೆರಾಲ್ಡ್ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗ ಮತ್ತಷ್ಟು ಆಕ್ಟಿವ್ ಆಗಿರೋದು. ಸದ್ಯಕ್ಕೆ ಇಡಿ ಮುಂದೆ ಈ ವಿಚಾರವಾಗಿ ಇರುವಂತಹ ಅವಕಾಶಗಳು ಏನೆಲ್ಲ ಇದೆ, ನೋಟಿಸ್ ಏನೆಲ್ಲ ವಿಚಾರಗಳನ್ನು ಉಲ್ಲೇಖ ಮಾಡಿಕೊಡಲಾಗಿದೆ. ಶ್ರೀಪಾದ್, ಖಂಡಿತ ನ್ಯಾಷನಲ್ ಹೆರಾಲ್ಡ್ ನಲ್ಲಿ ಅಕ್ರಮ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ಘಟಾನುಘಟಿ ನಾಯಕರಿಗೆ ಸದ್ಯಕ್ಕೆ ಇದೀಗ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಇದೆ. ಈಗಾಗಲೇ 2014ರಲ್ಲಿ ಬಿಜೆಪಿಯ ಹಿರಿಯ ನಾಯಕರಾದಂತಹ ಸುಬ್ರಹ್ಮಣ್ಯನ್ ಸ್ವಾಮಿ ಅವರು ಕೊಟ್ಟಂತಹ ದೂರಿನ ಆಧಾರದ ಮೇಲೆ ಆ ಒಂದು ಪ್ರಕರಣವನ್ನ ಇಡಿ ಕೈಗೆತ್ತಿಕೊಂಡಿತ್ತು. ಕಳೆದ 2-3 ತಿಂಗಳ ಹಿಂದೆಯಷ್ಟೇ ಇಡಿ ನೋಟಿಸ್ ಅನ್ನ ಕೂಡ ಇಶ್ಯೂ ಮಾಡಿತ್ತು. ತದನಂತರದಲ್ಲಿ ಇದೀಗ ಮತ್ತೆ ನೋಟಿಸ್ ಅನ್ನ ಇಶ್ಯೂ ಮಾಡಿರುವಂತದ್ದು. ಇಲ್ಲಿ ಬಹಳ ಪ್ರಮುಖವಾಗಿ ಈ ಒಂದು ಸಂಸ್ಥೆಯ ಸೋನಿಯಾ ಗಾಂಧಿ ಇರಬಹುದು, ರಾಹುಲ್ ಗಾಂಧಿ ಇರಬಹುದು, ಹಾಗೇನೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಈ ಒಂದು ಆಸ್ತಿಯ ಪಾಲುದಾರರಾಗಿರ್ತಾರೆ. ಹಾಗಾಗಿ ಅವರಿಗೂ ಕೂಡ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆಗಳಿದೆ. ಈ ಒಂದು ಕಂಪನಿಗೆ ಸಂಬಂಧಪಟ್ಟಂತೆ ಎಲ್ಲೆಲ್ಲಿ ಇದೆ ಹಲವು ರಾಜ್ಯಗಳಲ್ಲಿ ಈ ಒಂದು ಕಂಪನಿ ಇರೋದ್ರಿಂದ ಕಂಪನಿಯ ಹೆಸರಿನಲ್ಲಿ ನೋಟಿಸ್ ಅನ್ನ ಇಶ್ಯೂ ಮಾಡಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇರತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಮುಟ್ಟುಗೋಲು ಹಾಕಿಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಅಕಸ್ಮಾತ್ ಇಡಿ ಮುಟ್ಟುಗೋಲು ಹಾಕಿಕೊಂಡ್ರೆ ಸಂಪೂರ್ಣವಾಗಿ ತನಿಖೆಯನ್ನ ಕಾಂಗ್ರೆಸ್ನ ಕೆಲವು ನಾಯಕರು ಎದುರಿಸಬೇಕಾದಂತಹ ಪರಿಸ್ಥಿತಿ ಎದುರಾಗುತ್ತೆ. ಆಗ ಕಾಂಗ್ರೆಸ್ನ ಹಿರಿಯ ನಾಯಕರಿಗೆ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಇದೆ. ಇಡಿ ಈಗಾಗಲೇ ಅಲರ್ಟ್ ಆಗಿದ್ದು ನೋಟಿಸ್ ಅನ್ನ ಕೂಡ ಇಶ್ಯೂ ಮಾಡಿದೆ. ನೋಟಿಸ್ ಇಶ್ಯೂ ಮಾಡಿದಂತಹ ಸಂದರ್ಭದಲ್ಲಿ ಅದಕ್ಕೆ ಅವರು ಉತ್ತರವನ್ನ ಕೊಡಬೇಕಾಗುತ್ತೆ. ಜೊತೆಗೆ ನೇರವಾಗಿ ವಿಚಾರಣೆಯನ್ನ ಎದುರಿಸಬೇಕಾಗುತ್ತೆ. ಹಾಗಾಗಿ ಸಾಕಷ್ಟು ಸಂಕಷ್ಟ ಎದುರಾಗುವಂತಹ ಸಾಧ್ಯತೆಗಳು ಕೂಡ ಕಾಂಗ್ರೆಸ್ನ ನಾಯಕರಿಗೆ ಇರತಕ್ಕಂಥದ್ದು. ಶ್ರೀಪಾದ್, ಸಂಪರ್ಕದಲ್ಲಿ ನಟೇಶ್. ಸ್ಮಿತಾ, ಎಜಿಎಲ್ ಈ ರೀತಿ ಶಾಕ್ ಕೊಡೋದಕ್ಕೆ ಇಡಿ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿಕೊಂಡಿದೆ. ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲಿ ಇಡಿ ಈಗ ಫುಲ್ ಆಕ್ಷನ್ಗೆ ಮುಂದಾಗಿದೆ. ಈ ಮೂಲಕ ಕಾಂಗ್ರೆಸ್ ವರಿಷ್ಠರಿಗೆ ಇಡಿ ಬಿಗ್ ಶಾಕ್ ಅನ್ನ ಕೊಡ್ತಾ ಇದೆ. ನ್ಯಾಷನಲ್ ಹೆರಾಲ್ಡ್ ಅಲ್ಲಿ ಅಕ್ರಮ ಕೇಸ್ನಲ್ಲಿ ಈಗ ನೋಟಿಸ್ ಅನ್ನ ನೀಡಲಾಗಿದೆ. ಅಸೋಸಿಯೇಟ್ ಜನರಲ್ ಲಿಮಿಟೆಡ್ನ ಆಸ್ತಿಗೆ ಕುತ್ತು ಬರೋಬ್ಬರಿ 661 ಕೋಟಿಯ ಸ್ಥಿರಾಸ್ತಿ, 90.2 ಷೇರು ಮುಟ್ಗೋಲು ಹಾಕುವ ಕೆಲಸ ಇಡಿಯಿಂದ ಆಗುತ್ತಾ ಹಾಗಿದ್ದಾರೆ. ದೆಹಲಿ, ಮುಂಬೈ, ಲಕ್ನೋದಲ್ಲಿರುವಂತಹ ಆಸ್ತಿಗಳನ್ನ ಇಡಿ ಮುಟ್ಗೋಲು ಹಾಕೊಳ್ಳುತ್ತಾ. ಎಜಿಎಲ್ ಅಲ್ಲಿ ಸೋನಿಯಾ, ರಾಹುಲ್ ಖರ್ಗೆ ಸದಸ್ಯರಿದ್ದಾರೆ. ಸೊ ಯಾರ್ಯಾರಿಗೆ ಸಮಸ್ಯೆ ಆಗಬಹುದು, ಏನೆಲ್ಲ ತೊಂದರೆ ಆಗಬಹುದು, ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲಿ ಇಡಿ